ಬಡತನ. ನಾನೀಗ ಪ್ರಭಾಕರ್ ಸರ್ ಕೇಳ್ಬಿಡ್ತೀನಿ. ಪ್ರಭಾಕರ್ ಸರ್, ನಮ್ಮಲ್ಲಿ ಬರೀ ಪೆಟ್ರೋಲ್ಗೆ ₹3 ಜಾಸ್ತಿ ಆಗಿಬಿಟ್ಟಿದೆ, ಡೀಸೆಲ್ಗೆ ₹3 ಜಾಸ್ತಿ ಆಗಿಬಿಟ್ಟಿದೆ. ಈ ಎರಡು ಮಾನದಂಡಗಳಿಂದ ಮಾತ್ರ ನಾನು ಯುದ್ಧದ ಪರಿಣಾಮವನ್ನು ಅಳೆಯುವುದಕ್ಕೆ ಸ್ಕೇಲ್ ಇಟ್ಕೊಂಡಿಲ್ಲ. ನಾನು ಇದು ₹3 ವಿಚಾರ ಅಲ್ಲ, ಅದಕ್ಕಿಂತ ಮೇಜರ್ ವಿಚಾರ ಅಂತ ಹೇಳಿ ನಾನು ಹೇಳಿದ್ದಲ್ಲ. ಪ್ರಧಾನಮಂತ್ರಿಗಳು ಅಡ್ರೆಸ್ ಮಾಡಿಬಿಟ್ರು. ಪ್ರಧಾನಮಂತ್ರಿ ಅಡ್ರೆಸ್ ಮಾಡಿಬಿಟ್ಟಿದ್ದಾರೆ, ಚಿನ್ನ ಕೊಂಡ್ಕೊಳ್ಳೋಕೆ ಹೋಗಬೇಡಿ, ನೀವು ಜಾಸ್ತಿ ಪೆಟ್ರೋಲು ಡೀಸೆಲ್ ಬಳಸಬೇಡಿ, ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಅವ್ರು ಹೇಳಿಬಿಟ್ಟ ಮೇಲೆ ಅದು ಹೇಳದೇ ಇದ್ದಿದ್ರೆ, ನೋಡ್ರಿ ಪಾಕಿಸ್ತಾನ, ಶ್ರೀಲಂಕಾ ನೋಡ್ರಿ ದಿವಾಳಿ ಆಗ್ಬಿಡ್ತು, ಬಾಂಗ್ಲಾ ನೋಡ್ರಿ ಹೀಗಿದೆ ಹೇಳಬಹುದಾಗಿತ್ತೇನೋ. ನಮ್ಮ ಪಾಯಿಂಟ್ ಏನು ಅಂದ್ರೆ, ನನ್ನ ವಿದೇಶಿ ಮೀಸಲು ಕರಗುತ್ತಿದೆ, ಅದನ್ನ ಉಳಿಸ್ಕೊಳ್ಳುವಂತ ಅನಿವಾರ್ಯತೆಯಲ್ಲಿದ್ದೀನಿ. ನೀವು ಅಡಿಗೆ ಎಣ್ಣೆ ಜಾಸ್ತಿ ಬಳಸಬೇಡಿ, ರಸಗೊಬ್ಬರ ಜಾಸ್ತಿ ಬಳಸಬೇಡಿ, ಹುಷಾರ್ ಅಂತ ಹೇಳ್ಬಿಟ್ಟ ಮೇಲೆ ಬಡತನ ಬಾಗಿಲಲ್ಲಿದೆ. ಈ ಮೆಸೇಜ್ ಬಂದಾಗ ಇದನ್ನ ಬೇರೆ ಯಾರೋ ರಾಜಕಾರಣಿಗಳು ಸುಮ್ಮನೆ ವಿರೋಧಕ್ಕೆ ಮಾತಾಡಿದ್ರೆ ಬೇರೆ, ದೇಶದ ಮುಖ್ಯಸ್ಥರೇ ಹೀಗೆ ಹೇಳ್ಬಿಟ್ಟಾಗ ನಾವು ನಿಜವಾಗ್ಲೂ ಭಯ ಪಡ್ಬೇಕಾ, ಭಯ ಪಡಬಾರ್ದಾ? ಇದು ನಿಜವಾ, ಇದು ಸುಳ್ಳ ಅಂತ ನನ್ನ ಪಾಯಿಂಟ್. ನೋಡಿ, ಇಲ್ಲಿ ಭಯ ಪಡದೇ ಇರೋದು ನಿಜ ಸುಳ್ಳು ಆ ಪ್ರಶ್ನೆಗಳಲ್ಲ. ಹಿಂದಿನಿಂದ ಕೂಡ ನೀವು ನೋಡ್ತಾ ಬಂದ್ರೆ ಯಾವಾಗ ಒಂದು ಇವತ್ತೇನಾಗ್ಬಿಟ್ಟಿದೆ ಅಂದ್ರೆ, ಪ್ರಪಂಚ ಅತಿಯಾಗಿ ಇಂಟಿಗ್ರೇಟ್ ಆಗಿದೆ ಇನ್ ಟರ್ಮ್ಸ್ ಆಫ್ ಮಾರ್ಕೆಟ್, ಇನ್ ಟರ್ಮ್ಸ್ ಆಫ್ ಎಕಾನಮಿ, ಇನ್ ಟರ್ಮ್ಸ್ ಆಫ್ ಸೊಸೈಟಿ, ಲೇಬರ್, ಕ್ಯಾಪಿಟಲ್, ಟೆಕ್ನಾಲಜಿ ಮೂವ್ಮೆಂಟ್ಸ್, ಈ ವಿಷಯದಿಂದ. ಹಾಗಾಗಿ ಇವತ್ತೇನಾಗಿದೆ ಅಂದ್ರೆ, ಒಂದ್ ಕಡೆ ಏನಾದ್ರೂ ಈ ರೀತಿ ಯುದ್ಧ ಆದಾಗ ಅದರ ಪ್ರಭಾವ ಅಥವಾ ಪರಿಣಾಮ ಕೇವಲ ಎರಡು ಪಾರ್ಟಿಸಿಪೇಟಿಂಗ್ ಕಂಟ್ರಿ ಅಥವಾ ಅವರವರ ಆಕ್ಸಿಸ್ ಗಳಿಗೆ ಮಾತ್ರ ಇರೋದಿಲ್ಲ. ಏಕೆಂದ್ರೆ ಇದು ಎನರ್ಜಿ ರಿಲೇಟೆಡ್. ಇದು ಇಡೀ ಪ್ರಪಂಚದಕ್ಕೆ ಎನರ್ಜಿ ಎಲ್ಲಾ ದೇಶಕ್ಕೂ ಬೇಕು, ಪ್ರತಿಯೊಂದು ಕಾರ್ಯಕ್ಕೂ ಬೇಕು. ಇದು ಪ್ರಧಾನಿ ಹೇಳದೇ ಇದ್ರು ನಮ್ ಜನಕ್ಕೆ ಗೊತ್ತಿದೆಯಲ್ಲ, ಎಷ್ಟೋ ಜನಕ್ಕೆ ಗೊತ್ತಿದೆ, ಪಾಲಿಸಿ ಮೇಕರ್ಸ್ ಗೊತ್ತಿದೆ, ಆರ್ಡಿನರಿ ಜನಕ್ಕೂ ಕೂಡ ಗೊತ್ತಿದೆ. ಯುದ್ಧ ಆದ್ರೆ ಎಣ್ಣೆ ಅಂದ್ರೆ ತೈಲ ಬೆಲೆ ಜಾಸ್ತಿ ಆಗತ್ತೆ. ನಾವು ನಮ್ಮ ವೆಚ್ಚವನ್ನ ನಾವು ಅಂದ್ರೆ ವ್ಯಕ್ತಿ ಮಟ್ಟದಲ್ಲಿ ಕಡಿಮೆ ಮಾಡ್ಕೊಳ್ಬೇಕು, ಸಂಸಾರದ ಮಟ್ಟದಲ್ಲಿ ಕಡಿಮೆ ಮಾಡ್ಕೊಳ್ಬೇಕು. ಏಕೆಂದ್ರೆ ನಮ್ದು ಆದಾಯ ಕಡಿಮೆ ಇರುತ್ತೆ ಅಥವಾ ಅಷ್ಟೇ ಇರುತ್ತೆ, ಬೆಲೆ ಏರ್ತಾ ಇರೋದ್ರಿಂದ ಸಾಮಾನು ಕೊಂಡ್ಕೊಳ್ಳೋದಕ್ಕೆ ಹಿಂದಿನ ಸಮಯ ಆದಷ್ಟು ಈಗ ಆಗೋದಿಲ್ಲ. ಹಾಗಾಗಿ ನಾವು ಸ್ವಲ್ಪ ಈ ಆಸ್ಟ್ಯೂರಿಟಿ ಮೆಜರ್ಸ್ ನ ಇಂಡಿವಿಜುವಲಿ, ಫ್ಯಾಮಿಲಿ ವೈಸ್, ಇನ್ಸ್ಟಿಟ್ಯೂಷನ್ ವೈಸ್, ಸೊಸೈಟಿ ವೈಸ್, ಕಮ್ಯುನಿಟಿ ವೈಸ್ ಎಲ್ಲ ಮಾಡ್ಕೊಳ್ಬೇಕು ಅನ್ನೋದು ಜನಕ್ಕೂ ಒಂದು ಅನುಭವ ಇದೆ. ಅದು ಕೇವಲ ಮೋದಿ ಹೇಳಿದ್ರು ಅಂತ ಅಥವಾ ಸರ್ಕಾರ ಈ ರೀತಿ ಒಂದು ಸಜೆಷನ್ ಅನ್ನು ಕೊಟ್ಟಿದ್ದಾರೆ ಅಂದ್ಬಿಟ್ಟು ನಾವು ಇದನ್ನ ಅತಿರೇಕ ಅಂತ ಹೇಳಕ್ಕೂ ಹೋಗ್ಬಾರ್ದು. ಏಕೆಂದ್ರೆ ಇದು ಒಂದ್ ರೀತಿನಲ್ಲಿ ಒಂದು ಸಾಮಾನ್ಯ ಅಂಡರ್ಸ್ಟ್ಯಾಂಡಿಂಗ್ ನಲ್ಲಿ ಇರುವಂತ ವಿಷಯಗಳನ್ನೇ ಇದು. ಹಾಗಾಗಿ ಇದು ನೈಜ ಏನು ಅಂದ್ರೆ, ಬೆಲೆ ಏರಿಕೆ ಆಗಿರೋದು ತೈಲಕ್ಕೆ ಹೌದು. ಭಾರತದ ರೂಪಿ ಕಳೆದೆಷ್ಟೋ ವರ್ಷಗಳಿಂದ ಕುಸಿದು ಹೋಗಿರೋದು ನಿಜ. ಈಗ ನಾವು ಅಷ್ಟೊಂದು ಭಾರತೀಯ ರೂಪಿಯನ್ನು ಕೊಟ್ಟು ಡಾಲರ್ ಅನ್ನು ಕೊಂಡ್ಕೊಂಡು ಅಥವಾ ನಮ್ಮ ಗೂಡ್ಸ್ ನ ಸರ್ವಿಸಸ್ ನ ಎಕ್ಸ್ಪೋರ್ಟ್ ಮಾಡಿ ಡಾಲರ್ ನಿಂದ ಅದನ್ನ ಗಳಿಸಿ ಅದರಿಂದ ತಾನೇ ನಾವು ಪ್ರತಿಯೊಂದು ಅವಶ್ಯಕಕ್ಕೂ ಹಣ ಕೊಟ್ಟು ಕೊಂಡ್ಕೊಳ್ಬೇಕಾಗಿರೋದು. ಅಲ್ಲಿ ಜಾಸ್ತಿ ಆಗತ್ತೆ. ಏಕೆಂದ್ರೆ ಕೇವಲ ಹಣಕಾಸಲ್ಲ ಅಥವಾ ಕೇವಲ ಇದು ಏನ್ ಹೇಳ್ತೀವಿ ನಾವು ಟ್ರೇಡ್ ರಿಲೇಟೆಡ್ ಮಾತ್ರ ಅಲ್ಲ. ಯಾಕಂದ್ರೆ ಹೈಯರ್ ಪ್ರೈಸ್ ಯಾವತ್ತೂ ಎಲ್ಲರಿಗೂ ಎಫೆಕ್ಟ್ ಆಗೋದು ಹೌದು. ಇದು ದೇಶ ಕೊಟ್ಟು ತರೋದು. ಈಗ ಆದ್ರೂ ಕೇವಲ ನೋಡಿ, ಸುನೀಲ್ ಹೇಳಿದ ಹಾಗೆ US ನಲ್ಲಿ 40%, ಅದ್ ನಿಮ್ಗೆ $3 ಕಡಿಮೆ ಇದ್ದಿದ್ದು ಒಂದು ಗ್ಯಾಲನ್ ಈಗ 5 ಪ್ಲಸ್ 12, 13, 18 ಈ ರೀತಿ ಬಂದಿರುವಾಗ ಅಲ್ಲಿ 40% ಆಗಿದ್ರೆ ಭಾರತ 3%, ಬೇರೆ ಕಡೆ 50%, 100% ಆಗಿದೆ. ರೇಷನಿಂಗ್ ಕೂಡ ಮಾಡ್ತಾ ಇದ್ದಾರೆ ಎಲ್ಲಾ ಕಡೆ. ಹಾಗಾಗಿ ಅದು ಕಷ್ಟ ಸ್ಥಿತಿ ಅಲ್ವಾ. ಬೇರೆಯವರು ಅನುಭವಿಸ್ತಾ ಇರ್ತಕ್ಕಂಥ ಕಷ್ಟ ನೋಡಿ ಸ್ವಲ್ಪ ನಾವು ಯೋಚನೆ ಮಾಡಬಾರ್ದು, ತಿಳ್ಕೊಳ್ಬಾರ್ದು, ಅದನ್ನ ಅನುಭವಿಸ್ಲೇಬೇಕು. ಅಥವಾ ದೇಶ ಎಲ್ಲರಿಂದ ನಮಗೆ ಮುಕ್ತಿ ಕೊಡುತ್ತೆ, ನಮ್ಮ ದೇಶಕ್ಕೆ ಮಾತ್ರ ಸಮಸ್ಯೆ ಬರೋದಿಲ್ಲ. ನಾವೇನು ಮಾಡಬಾರ್ದು, ಬರೀ ಸರ್ಕಾರನೇ ಎಲ್ಲ ಮಾಡಬೇಕು ವಿಶ್ಲಿಸ್ಟ್ ಅಷ್ಟೇ ಹೊತ್ತು ನೈಜ ಅಲ್ಲ. ನೈಜ ಪ್ರಭಾವ ನಿಜ. ಆ ಪ್ರಭಾವನ ನಾವು ಎಲ್ಲ ಶೇರ್ ಮಾಡ್ಕೊಳ್ಬೇಕಾಗಿರೋದು ಕೂಡ ನಿಜ. ಯಾಕೆಂದ್ರೆ ಪ್ರಯತ್ನಗಳು ನಡೀತಿದೆ. ನೋಡಿ, ಈಗ ಮೊನ್ನೆ ದಿನ UAE ನಲ್ಲಿ ಇಂಡಿಯಾದ ಅಗ್ರಿಮೆಂಟ್ ಆದಾಗ $5 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಬರುತ್ತೆ. ಮುಂದಕ್ಕೆ ನಾವು ಗುಜರಾತ್ ನ ಹತ್ರ ತೈಲ ಬಾವಿಯನ್ನು ಕೊರೆದು ಒಳಗಡೆ ಶೇಖರಣೆ ನಂತರ ಸಂಸ್ಕರಣೆಗೆ ಅವಶ್ಯಕತೆ ಬಿದ್ರೆ ಎಕ್ಸ್ಪೋರ್ಟ್ಗೆ ಮಾಡ್ಕೊಳ್ತೀವಿ ಅಂತ ಒಂದು ಪರಸ್ಪರ ಏನು ಒಪ್ಪಂದ ಆಗಿದೆ. ಇದೆಲ್ಲ ವೆಲ್ಕಮ್ ಸೈನ್. ಇದು ಅತಿ ಆಂಟಿಸಿಪೇಟೆಡ್ ಅಲ್ಲ ಈ ಸಂದರ್ಭ. ಹಾಗಾಗಿ ಇದನ್ನ ಮುಂಚೆ ಮಾಡ್ಕೊಳಕ್ ಆಗಿರ್ಲಿಲ್ಲ. ಈ ರೀತಿಯಾಗಿ ಒಂದೊಂದೇ ಒಪ್ಪಂದಗಳು ಬಂದ್ರೆ ಯಾವತ್ತೂ ಪರಸ್ಪರವಾಗಿಯೂ ಅನುಕೂಲವಾಗತ್ತೆ, ದೇಶಕ್ಕೂ ಮುಂದೆ ಅನುಕೂಲ ಆಗತ್ತೆ. ಈಗ $5 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಇಲ್ಲಿ ಬಂದ್ರೆ ಇಲ್ಲಿ ಅದು ಖರ್ಚಾಗೋದು ರೂಪಿ ಫಾರಂ ನಲ್ಲಿ. $5 ಬಿಲಿಯನ್ ನಮ್ಮ RBI ರಿಸರ್ವ್ ಬರುತ್ತಲ್ಲ, ಅದರಿಂದ ನಾವು ಮುಂದೆ 1 ವಾರ, 15 ದಿವಸ, 1 ತಿಂಗಳು ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ಎಲ್ಲ. ಪ್ರಭಾಕರ್ ಸರ್, ತಾವು ಒಂದಷ್ಟು ಒಪ್ಪಂದಗಳ ಬಗ್ಗೆ ಮಾತಾಡ್ತಾ ಇದ್ದೀರಿ. ನಾನು ವೆಲ್ಕಮ್ ಮಾಡ್ತೀನಿ ಸರ್. ನಾವು ಒಪ್ಪಂದಗಳಿಗೆ ವಿರೋಧ ಏನಿಲ್ಲ.
ನಾನು ಯಾರು ವಿರೋಧ ಮಾಡಕ್ಕೆ ಇಲ್ಲಿ ಕೂತಿಲ್ಲ. ಒಪ್ಪಂದಗಳ ಬಗ್ಗೆ ನಮ್ಗೆ ವಿದೇಶದಿಂದ ಹಣ ಹರಿದು ಬರುತ್ತೆ ಅಂತ ಹೇಳಿ. ಬಟ್ ಯಾವುದೇ ಇದಕ್ಕಿಂತ 12 ವರ್ಷದಿಂದನೂ ಮಾತಾಡಿದ್ದೀವಿ, 20 ವರ್ಷದಿಂದನೂ ಮಾತಾಡಿದ್ದೀವಿ, ವಿದೇಶಗಳಿಂದ ನಮಗೆ ಹೂಡಿಕೆ ಬರ್ತಾ ಇದೆ. ನಾವು ಇವತ್ತಿಗೆ ಕೇಳಿದ್ರೆ ಒಂದೇ ಒಂದು ಗಂಟೆಯಲ್ಲಿ, ಒಂದೇ ಒಂದು ದಿನದಲ್ಲಿ 20 ಲಕ್ಷ ಕೋಟಿಗಳಷ್ಟು ವಿದೇಶಿ ಹೂಡಿಕೆದಾರರು ಎತ್ಕೊಂಡು ವಾಪಸ್ ಹೋದ್ರು. ಡಾಲರ್ ಗಟ್ಟಿ ಆಗ್ತಿದೆ, ಅವ್ರು ವಾಪಸ್ ಹೊರಟುಬಿಟ್ರು. ಫೆಡರಲ್ ರಿಸರ್ವ್ ಬ್ಯಾಂಕ್ ಅವರೇನೋ ಬಡ್ಡಿ ಜಾಸ್ತಿ ಮಾಡ್ತಾ ಇದ್ದಾರೆ, ಅಲ್ಲಿಗೆ ಅವ್ರು ಹೋಗ್ತಾ ಇದ್ದಾರೆ. ಸೊ ನಮ್ಮ ಹೂಡಿಕೆಗಳ ಕಥೆ ಏನಾಯಿತು? ಇದೀಗ ಬೇರೆ ಬೇರೆ ದೇಶ, ಸರ್ ಇಫ್ ಐ ಆಮ್ ನಾಟ್ ರಾಂಗ್ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಬೇರೆ ಯಾವ್ಯಾವ ದೇಶಕ್ಕೆಲ್ಲ ಹೋಗಿ ಬರ್ತಾರೋ ಎಲ್ಲ ದೇಶಗಳು ಒಂದಲ್ಲ ಒಂದು ಒಪ್ಪಂದ, ಇಲ್ಲ ಅಂದ್ರೆ ಆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ, ಇವೆರಡು ಹೆಡ್ಲೈನ್ಸ್ ಅಂತ ನಾನೇ ಓದ್ತೀನಿ ಸರ್. ಇಲ್ಲ ಒಪ್ಪಂದ ಓದ್ತೀನಿ, ಇಲ್ಲ ಆ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಕೊಟ್ಬಿಟ್ರು, ಹಿಂದೆ ಯಾರಿಗೂ ಕೊಟ್ಟಿರ್ಲಿಲ್ಲ, ಇವರೇ ಅಲ್ಟಿಮೇಟು, ಖುಷಿ, ನಮ್ಮ ದೇಶ ಪ್ರಧಾನಿಗೆ ಏನೋ ಸಿಗ್ತಪ್ಪ ನಾನು ಖುಷಿ ಪಡ್ತೀನಿ. ನನ್ನ ಪಾಯಿಂಟು ಈ ಹೂಡಿಕೆ ಎಲ್ಲ ಬಂದು ಬಿದ್ದಿದೆ ಸರ್. 12 ವರ್ಷಗಳೆಲ್ಲ ಹೂಡಿಕೆ ಬಂದು ಬಿದ್ದಿದೆ. ಇಲ್ಲಿ ಸುರಿದಿದ್ದಾರೆ, ಇಲ್ಲಿ ಕೇಳಿಸ್ಕೊಳ್ಳಿ ಸರ್, ಇಲ್ಲಿ ಸುರಿದಿದ್ದ ಮೇಲೆ ನಮ್ಮನ್ನ ಆತಂಕಕ್ಕೀಡು ಮಾಡುವ ರೀತಿಯಲ್ಲಿ, ನಮ್ಮನ್ನ ಭಯಪಡಿಸುವ ರೀತಿಯಲ್ಲಿ. ಈಗ ನಾನು ಇನ್ನೊಂದು ಬೇಸಿಕ್ ಹೇಳ್ಬಿಡ್ತೀನಿ ಸರ್. ನಿಮ್ಮ ಮನೆಯಲ್ಲಿ ನೀವು ರೂಮಲ್ಲಿ ಇದ್ದೀರಿ ಸರ್, ನೀವು ಆ ರೂಮಿಂದ, ಈಗ ನಾನು ಲೈವಲ್ಲಿ ಇದ್ದೀರಿ, ರೂಮಿಂದ ನೀವೆದ್ದು ಮತ್ತೆ ಹಾಲ್ಗೆ ಹೋದಾಗ ಆ ಲೈಟ್ ನೀವು ಆಫ್ ಮಾಡ್ತೀರಾ, ಆಫ್ ಮಾಡಲ್ಲ? ರೂಮ್ದು ಮಾಡ್ತೀವಿ, ನಾವೆಲ್ಲರೂ ಮಾಡ್ತೀವಿ. ಫ್ಯಾನ್ ಉರಿತಾ ಇದ್ರೆ ನಾವು ಆಫ್ ಮಾಡ್ತೀವಿ ಅದನ್ನ ಬೇರೆ ರೂಮ್ಗೆ ಹೋದಾಗ. ಮಿತವ್ಯಯದ ಬಗ್ಗೆ ನಮ್ಗೆ ಯಾರೋ ಹೇಳ್ಕೊಟ್ಟು ಬರಬೇಕಿಲ್ಲ ಸರ್, ನಮ್ಮ ಮನೆಗಳನ್ನ ಅದನ್ನ ಹೇಳ್ಕೊಟ್ಬಿಟ್ಟಿದ್ದಾರೆ ನಮಗೆ ಮಿತವ್ಯಯ ಅಂದ್ರೆ ಏನು ಅಂತ ಹೇಳಿ. ಯಾಕಂದ್ರೆ ಯಾರು ಇಲ್ಲಿ ಕುಬೇರ ಮೊಮ್ಮಕ್ಕಳು ಹುಟ್ಟಿಲ್ಲ ಭಾರತದಲ್ಲಿ. ಎಲ್ಲರೂ ಕುಬೇರ ಮೊಮ್ಮಕ್ಕಳು ಏನ್ ಮಾಡ್ತಾರೆ, ಇವತ್ತೊಂದು 25 ಜನ ಕುಬೇರ್ ನಮ್ಮ ದೇಶದಿಂದ ಖಾಲಿ ಮಾಡಿದ್ರು ಅಂದ್ರೆ ದೇಶದ ಬ್ಯಾಂಕಿಂಗ್ ಸಿಸ್ಟಮ್ ಕತೆ ಮುಗೀತು. ಎಷ್ಟು 1000 ಕೋಟಿ ಸಾಲ ಮಾಡಿದ ನಾನು ಹೇಳಬಲ್ಲೆ ಅದನ್ನ. ಇದೇ ಚೈನಾ ಸ್ಟ್ರಾಟಜಿಕ್ ಸ್ಟೋರೇಜ್ ಅನ್ನೋ ವಿಚಾರ ಬಂದಾಗ ಎಷ್ಟು ಕೆಪಾಸಿಟಿ ಜಾಸ್ತಿ ಮಾಡಿಕೊಂಡ್ರು ಕಳೆದ 2 ವರ್ಷಗಳಲ್ಲಿ ಅಂತ ಹೇಳಿ ಇನ್ನೂ ನಾನು ಮಾತನಾಡಬಲ್ಲೆ. ಬಟ್ ನಮ್ದು ಈ ಲಾಭ ಯಾರು ತಿಂದ್ರು? ಇಷ್ಟು ಹೂಡಿಕೆ ಲಾಭ ಯಾರಿಗೂ ಹೋಯ್ತು? ತಲಾ ಆದಾಯ ಯಾಕೆ ಈ ತರ ಹಿಂದೆ ಬಿದ್ವಿ ನಾವು? ಈ ದುಡ್ಡನ್ನು ತಿಂದು ತೇಗ್ತಿರೋ ಯಾರು? ವಿದೇಶಗಳಿಗೆ ಹೋಗಿ ಇನ್ವೆಸ್ಟ್ ಮಾಡ್ತಿರೋರು ಯಾರು? ಈ ಪ್ರಶ್ನೆಗೆ ಉತ್ತರ ಬೇಕಲ್ವಾ ಸರ್? ಇವತ್ತು ಬರೀ ತಂತಿ ಮೇಲೆ, ಕತ್ತಿ ಒಲಗಿನ ಮೇಲೆ ನಮ್ಮ ನಿಲ್ಲಿಸಿ, ನೋಡಪ್ಪ ಕಷ್ಟ ಬಂತು ನಿನ್ನ ಹಣೆ ಬರ ನಿನಗೆ ಎಂದು ಬಿಟ್ರೆ, ಇದಕ್ಕೆಲ್ಲ ಅಲ್ಲಿ ವಾರ ಆಯ್ತು, ಇಲ್ಲಿ ವಾರ ಆಯ್ತು, ಅದಕ್ಕೆ ನಾನು ಹೊಳೆ ಅಲ್ಲ. ಅಲ್ಲಿಂದ ಕೊಂಡ್ಕೊಂಡ್ ಬರ್ಬೇಕಪ್ಪ ನಾನು ಅಂದ್ರೆ ಎನಿಬಡಿ ಕ್ಯಾನ್ ರೂಲ್ ಇಂಡಿಯಾ ಇಫ್ ದಟ್ ಇಸ್ ದ ಸಿನಾರಿಯೋ, ದಟ್ ಇಸ್ ದ ಕೇಸ್. ಮತ್ತಷ್ಟು ಮಾತಾಡ್ತೀನಿ ಸರ್,